ಪಾಂಡವಪುರ ಪಟ್ಟಣದ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ತಹಸೀಲ್ದಾರ್ ಎಸ್ ಸಂತೋಷ್ ಅಧ್ಯಕ್ಷತೆಯಲ್ಲಿ 2025ನೇ ಸಾಲಿನ ವರಸಿದ್ಧಿ ವಿನಾಯಕ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕ ಪ್ರದೇಶದಲ್ಲಿ ಗಣೇಶ ವಿಗ್ರಹಗಳನ್ನು ಸ್ಥಾಪಿಸುವ ಹಾಗೂ ವಿಸರ್ಜಿಸುವ ಕುರಿತು ಅನುಸರಿಸಬೇಕಾದ ಮಾರ್ಗಸೂಚಿಗಳ ಕುರಿತು ಸಭೆ ನಡೆಸಲಾಯಿತು. ಸಭೆಯಲ್ಲಿ ತಹಸೀಲ್ದಾರ್ ಎಸ್ ಸಂತೋಷ್ ಮಾತನಾಡಿ, ಹೈಕೋರ್ಟ್ ಆದೇಶದಂತೆ ಪರಿಸರ ಸ್ನೇಹಿ ಗಣಪತಿ ವಿಗ್ರಹಗಳನ್ನು ಸ್ಥಾಪಿಸಬೇಕು. ರಾಸಾಯನಿಕ ಗುಣಗಳುಳ್ಳ ವಸ್ತುಗಳನ್ನು ಬಳಸಿ ಗೌರಿ ಗಣೇಶ ವಿಗ್ರಹಗಳನ್ನು ತಯಾರಿಸುವುದನ್ನು ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ನಿಷೇಧಿಸಿದ್ದು, ಈ ರೀತಿ ತಯಾರಿಸಿದ ವಿಗ್ರಹಗಳನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಗಣಪತಿ ವಿಗ್ರಹ ಸ್ಥಾಪಿಸುವವರು ತಹಸೀಲ್ದಾರ್, ಸೆಸ್ಕಾಂ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಠಾಣಾಧಿಕಾರಿ, ಪುರಸಭೆ, ತಾಲೂಕು ಪಂಚಾಯಿತಿ ಇಒ ಈ ಮೇಲಿನ ಏಕಗವಾಕ್ಷಿ ಸಮಿತಿಯಿಂದ ಕಡ್ಡಾಯವಾಗಿ ಅನುಮತಿ ಪಡೆದುಕೊಳ್ಳಬೇಕು ಎಂದು ಸೂಚಿಸಿದರು. ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಮಾತನಾಡಿ, ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ನೀಡುವ ಆಹಾರ ಪದಾರ್ಥಗಳನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆ 2006ರ ನಿಯಮ ಹಾಗೂ ನಿಬಂಧನೆಗಳಡಿ ಆಹಾರ ಪದಾರ್ಥಗಳನ್ನು ಪರಿಶೀಲಿಸಿ ಗುಣಮಟ್ಟದ ಆಹಾರ ನೀಡುವುದು. ಪಟ್ಟಣ ವ್ಯಾಪ್ತಿ ಗಣಪತಿ ವಿಗ್ರಹಗಳನ್ನು ವಿಸರ್ಜನೆ ಮಾಡುವ ವೇಳೆ ಪುರಸಭೆ ನಿಗದಿ ಮಾಡಿರುವ ನೀರು ತುಂಬಿರುವ ವಾಹನದಲ್ಲಿ ಸ್ಥಳದಲ್ಲೇ ವಿಸರ್ಜನೆ ಮಾಡುವ ಅವಕಾಶ ಒದಗಿಸಲಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ನೀರಿನಲ್ಲಿ ವಿಸರ್ಜನೆ ಮಾಡದೆ ಪುರಸಭೆ ವಾಹನಕ್ಕೆ ನೀಡಬೇಕು ಎಂದರು. ಸಭೆಯಲ್ಲಿ ಸೆಸ್ಕಾಂ ಎಇಇ ರವಿಕುಮಾರ್, ಎಎಸ್ಐ ನಾರಾಯಣ, ಪ್ರಭಾರ ಅಗ್ನಿಶಾಮಕ ಠಾಣಾಧಿಕಾರಿ ಎನ್ಎಸ್ ಹರೀಶ್, ಪುರಸಭೆ ಆರೋಗ್ಯ ನಿರೀಕ್ಷಕಿ ಧನಲಕ್ಷ್ಮಿ, ಪರಿಸರ ಇಂಜಿನಿಯರ್ ಸಫಿನಾಜ್ ಇತರರಿದ್ದರು. ಪ್ರಸಾದ ಹಂಚೋದಕ್ಕೂ ಕೂಡ ಪ್ರತಿಯೊಂದಕ್ಕೂ ಅನುಮತಿ ತಗೋಬೇಕು. ಪ್ರಸಾದನ ಚೆಕ್ ಮಾಡಿಸಿ ಕ್ವಾಲಿಟಿ ಏನಿದೆ, ಏನು ಅದು ಹಂಚೋದಕ್ಕೆ ಯೋಗ್ಯವಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಹಂಚಬೇಕು. ಏನು ಸಹ ಪ್ರಸಾದ ಹಂಚೋದು ರೆಸ್ಟ್ರಿಕ್ಷನ್ ತಂದುಬೇಡಿ. ಅವಘಡಗಳು ಆದಮೇಲೆ ಎಲ್ಲರೂ ಎಚ್ಚೆತ್ತುಕೊಂಡು ನ್ಯಾಯಾಲಯದ ಪಾಲಿಸೋ ದೃಷ್ಟಿಯಿಂದ ಈ ರೀತಿ ಹೇಳಿದ್ದಾರೆ. ಮತ್ತು ಜೊತೆಗೆ ನೀವು ಚಿಕ್ಕಪುಟ್ಟಕ್ಕೆ ಆಗಲ್ಲ. ಈಗ ಇಲ್ಲೂ ನರಳಿರೋದಾಗಿತ್ತು, ಗೊತ್ತಿರಬೇಕು ನಮಗೆಲ್ಲ. ಅಲ್ಲೂ ಕೂಡ ಅಷ್ಟೇ ಈ ಅವರೆಕಾಳನ್ನು ಇದರೊಳಗಡೆ ಕೆಮಿಕಲ್ ಹಾಕಿ ಸ್ಟೋರ್ ಮಾಡಿರ್ತಾರಲ್ಲ, ಅಂಗಡಿಂತದ್ರಿಂದ ತೊಳಿದಲ್ಲಿ ನೇರ ತಗೊಳಗಿ ಇದಕ್ಕಾಗ್ತಿರೋದು ಡಬ್ರಿ ಒಳಗಡೆ ಬೇಯಿಸಿ ವರ್ಷ ಕೇಳಕ್ಕೆ ಬಂದರೆ ನಾವೇನು ಕೊಡಬೇಕು? ಏನು ಸವಲತ್ತು ಬೇಕು? ನಮಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಾವು ಅದನ್ನು ನಿಮ್ಗೆ ಹೇಳ್ತಿದ್ದೀವಿ. ನಿಮ್ಗೆ ಏನು ಸವಲತ್ತು ಬೇಕು, ಯಾವ ಬೇಕು ಕೊಡ್ತಾರೆ ನಿಮಗೆ. ನೀವು ಫಸ್ಟ್ ನಿಮ್ಮ ಪರ್ಮಿಷನ್ ಈಗ ಪ್ರತಿ ವರ್ಷ ನಾವು ಇಷ್ಟು ದಿವಸ ಗಣಪತಿ ಇರ್ತೀವಿ. ಆ ಸುತ್ತಮುತ್ತ ಬೇರೆ ಕಡೆಲ್ಲ ಬೇರೆ ಇರ್ತದೆ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಡಿ ಅಂತ ಕೊಡಿ. ಸಾಧ್ಯವಾದರೆ ನಾವು ಮತ್ತೆ ಪೊಲೀಸ್ ಇಲಾಖೆ ಬಂದು ನೋಡಿ ಏನು ಪ್ರಾಬ್ಲಮ್ ನಾವು ಇಷ್ಟು ದಿವಸ ಗಣಪತಿ ಇರ್ತೀವಿ. ಆ ಸುತ್ತಮುತ್ತ ಬೇರೆ ಕಡೆಲ್ಲ ಬೇರೆ ಇರ್ತದೆ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಡಿ ಅಂತ ಕೊಡಿ. ಸಾಧ್ಯವಾದರೆ ನಾವು ಮತ್ತೆ ಪೊಲೀಸ್ ಇಲಾಖೆ ಬಂದು ನೋಡಿ ಏನು ಪ್ರಾಬ್ಲಮ್ ಪುರಸಭೆಯಿಂದ ಏನು ಕ್ರಮ ವಹಿಸಿದೀವಿ ಅನ್ನೋದಕ್ಕೆ. ಈಗ ಫಸ್ಟ್ ಡೇ ಏನು ಗಣಪತಿಯನ್ನು ಪೂಜೆ ಮಾಡ್ತಾರೆ, ಸಂಜೆ ಬಿಡ್ತಾರೆ. ಸಂಜೆ ಬಿಡುವಂಥ ಸಂದರ್ಭದಲ್ಲಿ ನಾವು ಮೊಬೈಲ್ ಆಟಗಳನ್ನ ಅಲ್ವಾ, ನಾವು ಬೀದಿನಲ್ಲಿ ಯಾವ್ಯಾವ ಬೀದಿನಲ್ಲಿ ಸಂಚರಿಸ್ತಾರೆ ಅಂತ ಹೇಳ್ತೀವಿ. ನೀವು ಅದಕ್ಕೇನೆ ವಿಸರ್ಜನೆ ಮಾಡ್ಬೋದು. ನೀವು ಕೆರೆ ಹತ್ರ ಹೋಗಿ ಬಿಡೋ ಬದಲು ನಮ್ಮಲ್ಲೇ ಒಂದು ಮೊಬೈಲ್ ಆಟಗಳನ್ನ ನಾವು ವ್ಯವಸ್ಥೆ ಮಾಡಿದ್ವಿ. ಅದಕ್ಕೆ ನೀರಿರ್ತದೆ ಅದರಲ್ಲಿ. ಅದು ಏನು ತಮ್ಮ ಪೂಜೆ ಕೈಂಕರ್ಯಗಳನ್ನ ಕೈಗೊಳ್ತೀವಿ, ಅದೆಲ್ಲ ಆದಮೇಲೆ ನಮ್ಮಲ್ಲಿ ಅದನ್ನು ನಮ್ಮ ಆಟಗಳಿಗೆ ಬಿಡಬೇಕು. ಒಂದು ಎರಡನೇದು, ಮೂರನೇ ದಿವಸಕ್ಕೆ ವ್ಯವಸ್ಥೆ ಮಾಡಬೇಕು ಅಂದರೆ ಅಲ್ಲಿ ನೀವು ವಿಸಿ ನಾಲೆ ಹತ್ರ ಬಿಡ್ತೀರಿ ಅಲ್ಲ, ಆ ವಿಸಿ ನಾಲೆ ಬಿಡಬೇಕಾದ್ರೆ ಅದೊಂದು ಸಂದೇಶ ಹೋಗಲಿ ಅಂತ ಆ ಏನು ಪೂಜೆ ಮಾಡ್ತಾರೆ, ಪೂಜೆ ಮಾಡಲಿಕ್ಕಿಂತ ಮುಂಚೆ ನಮ್ಮ ಸಿಬ್ಬಂದಿಗಳನ್ನು ಅರೇಂಜ್ ಮಾಡಿರ್ತೀವಿ. ಅಲ್ಲಿ ಹೂವು, ಬಾಳೆಕಂದು ಮತ್ತು ಪ್ಲಾಸ್ಟಿಕ್ ಐಟಮ್ಗಳೆಲ್ಲ ಪೂಜೆ ಪುರಸ್ಕಾರಗಳು ಏನಿರ್ತದೆ ನೀರೊಳಗೆ ಬಿಡ್ದಂಗೆ ನಾವು ಅಲ್ಲಿ ಸಪ್ರೇಟ್ ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿರ್ತೀವಿ ನಮ್ಮ ಆಟೋದಲ್ಲಿ. ಅದಕ್ಕೆ ನಾವೇ ತಗೊಳ್ತೇವೆ. ದಯಮಾಡಿ ಅದಕ್ಕೆ ಸಾರ್ವಜನಿಕರು ಸಹಕರಿಸ್ಬೇಕು, ಭಕ್ತಾದಿಗಳು ಸಹಕರಿಸಬೇಕು. ಅದನ್ನ ಮತ್ತೆ ಇನ್ನೊಂದು ದೊಡ್ಡ ವಿಸರ್ಜನೆ ಮಾಡಬೇಕು. ಹೋದಾಗ ಏನಾಗ್ತದೆ, ನೀವು ಇಲ್ಲಿಂದಲೇ ಎಲ್ಲ ತಗೊಂಡೋಗಿ ಒಳ ಹತ್ರ ಇಟ್ಬಿಡಿ. ದಯಮಾಡಿ ಯಾವುದೇ ರೀತಿ ಪ್ಲಾಸ್ಟಿಕ್ ಐಟಮ್ಗಳನ್ನು ಮತ್ತೆ ಕರಗದೇ ಇರ್ತಕ್ಕಂಥ ಯಾವುದೇ ವಸ್ತುಗಳನ್ನು ನೀರೊಳಗೆ ಅದನ್ನು ಹೊರಗಡೆ ತೆಗೆದು. ಈಗ ಏನಾಗಿದೆ ಅಂದರೆ ಅವ್ರದ್ದು ಧಾರ್ಮಿಕ ಭಾವನೆಗಳು ಇರ್ತವೆ, ಇವೆಲ್ಲ ನೀರೊಳಗೆ ಬಿಟ್ಟರೆ ಅದು ಶ್ರೇಷ್ಠ ಅಂತ ಅನಿಸುತ್ತೆ. ಆದರೆ ಪರಿಸರದ ಬಗ್ಗೆ ನಾವು
ಹಾಗಾಗಿ ಗಣಪತಿ ಮೇಲೆ ಇರ್ತಕ್ಕಂಥ ಎಲ್ಲವನ್ನು ತೆಗೆದು ಪಕ್ಕಕ್ಕಿಟ್ಟು ಗಣಪತಿ ಮೂರ್ತಿಯನ್ನು ಮಾತ್ರ ಒಳಗಡೆ ಅದೇ ಸರ್, ನಾವು ವಿಸರ್ಜನೆ ಮಾಡೋ ಗಣೇಶನ ಜೊತೆ ಒಂದು ಹಾರ ಅಷ್ಟೇ ವಿಸರ್ಜನೆ ಮಾಡಿ ಸಿಂಗಲ್ ಆರ. ನಾವು ಹೂಗಳನ್ನ ನಿನ್ನೆ ಏನು ಮಾಡಿದ್ರಲ್ಲ? ನಿಮಗೆ ಈಗ ಸ್ಥಿತಿ ಹೋಗ್ತಾ ಇರ್ಬೋದು, ಪೂಜೆ ಮಾಡೋದು ಎಲ್ಲ ಇರ್ತವ ಅವೆಲ್ಲ ತೆಗ್ದು- ಎಲ್ಲ ಇಲ್ಲಿ ಅದನ್ನ ಈಗ ನೀವು ಹೇಳಿದ್ದಕ್ಕೆ ತೆಗೆದು ಒಂದ್ ಕಡೆ ಇಡೀ ಮುನ್ಸಿಪಾಲಿಟಿ ಬರ್ತಾರೆ ತಗೊಂಡು ಹೋಗ್ತಾರಲ್ಲ. ಅಲ್ಲೇ ಇರ್ತೀವಿ ಸರ್, ನಮ್ಮ ಆಟೋ ಅಲ್ಲೇ ಇರ್ತದೆ. ಮತ್ತೆ? ವ್ಯವಸ್ಥೆ ಮಾಡಿ ನಿಮ್ಮ ಹೂವುಗಳನ್ನ ನಾವು ಎಲ್ಲೂ ಕೂಡ ಎಸೆಯಲ್ಲ. ನಾವೇನು ತೆಗೆದು ಸ್ವಲ್ಪ ವೃಕ್ಷ ಇರ್ತದೆ ಅದರ ಬದಿನಲ್ಲೇ ಹಾಕುವಂತ ವ್ಯವಸ್ಥೆಯನ್ನ ನಾವು ಹೇಳಿದ್ದೀವಿ. ಯಾಕೆಂದ್ರೆ ನಾವು ಕೂಡ ಸೋಷಿಯಲ್ ಮಾಡೋರಾಗಿ ನಾವು ಅದನ್ನೆಲ್ಲ ಎಲ್ಲೂ ವೇಸ್ಟ್ ಕಸಕ್ಕೆಲ್ಲ ಹಾಕೋದಿಲ್ಲ. ಅದನ್ನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಾವು. ಹಾಗಾಗಿ ನೀವು ನಮ್ಮ ಜೊತೆ ಸಹಕಾರ ಮಾಡಬೇಕಂತ ಹೇಳಿ ನಮ್ಮ ತಾಲೂಕು ಆಡಳಿತದ ಪರವಾಗಿ ಎಲ್ಲರೂ ಕೂಡ ಕೇಳ್ಕೊತೇವೆ. ಲೆಟರ್ ಕೊಡಿ, ನಾವು ಯಾವ ಜಾಗ ಅಂತ ಹೇಳ್ತೀವಿ ಅಲ್ಲಿ ಇಡ್ಲಿ ವ್ಯಾಪಾರ ಮಾಡಲಿಕ್ಕೆ ನಾವೇ ಅವಕಾಶ ಮಾಡಿ ಕೊಡ್ತೀವಿ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ದಯಮಾಡಿ ನಿಮ್ಮವರು ಯಾರಾದರೂ ಇನ್ನೂ ಎಕ್ಸ್ಟ್ರಾ ಬರೋದಿದ್ರೆ ಅವ್ರಿಗೆ ತಿಳಿಸ್ಬೇಕು. ಇಲ್ಲಿ ಬಂದಿಲ್ಲ ಕೆಲವರು, ಅವ್ರಿಗೆ ತಿಳಿಸ್ಬೇಕು. ಆಯ್ತಲ್ಲ? ರಮೇಶ್ ಅವರಿದ್ದಾರೆ. ಅಪ್ಲಿಕೇಶನ್ ಕೊಡ್ತೀವಿ ಇವತ್ತೇ ಆಧಾರ್ ಕಾರ್ಡ್